ಹೆಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ನಾವಿವತ್ತು ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಕೂಡಲ ಫಾಲ್ಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಮಾರ್ರೆ. ಅಲ್ಲಿ ನಮಗೆ ಸಿಕ್ಕಿದ್ದು ಹೋದ್ಮೇಲೆ ನಮಗೆ ಸಿಕ್ಕಿದ್ದು ಉಂಟಲ್ಲ ದೊಡ್ಡ ದೊಡ್ಡದು ತಿಮ್ಮಿಂಗಳ ಮೀನು ಥರ ಗಾತ್ರದ ಒಂದು ಮೀನೆಲ್ಲ ಸಿಕ್ತು. ನಾನು ನಿಮಗೆ ಕೊನೆಯ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ನೋಡಿ. ಹೋಗೋದಕ್ಕಿಂತ ಮುಂಚೆ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳುತ್ತಾ ಎಸ್ ನಾವಿವತ್ತು ಕೂಡಲು ಫಾಲ್ಸಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಹೋಗುವಾಗ ನಮಗೆ ಯಾವ ಸೈಡ್ ಹೋಗ್ತಿದ್ದೇವೆ ಅಂತ ಫಸ್ಟ್ ಹೇಳಬೇಕಲ್ವಾ. ಉಡುಪಿಯಿಂದ ನಾವು ಆಗುಂಬೆ ಸೈಡ್ ಹೋಗುವಾಗ ಉಡುಪಿಯಿಂದ ಹೆಬ್ರಿಯಿಂದ ಸೋಮೇಶ್ವರ ಹೋಗುವ ದಾರಿಯಲ್ಲಿ ನಮಗೆ ರೈಟ್ ಸೈಡಲ್ಲಿ ಒಂದು ಕೂಡ್ಲು ಫಾಲ್ಸ್ ಅಂತ ಹಾಕಿದ್ದಾರೆ. ಇದೇ ದ್ವಾರ ನೋಡಿ, ಈ ದ್ವಾರದಿಂದ ನಮಗೆ ಒಳಗಡೆ ಹೋಗಬೇಕು. ಸಾಧಾರಣ ಅಲ್ಲಿಂದ ನಮಗೆ 20 ಕಿಲೋಮೀಟರ್ ಇರ್ಬೋದು. ಇಲ್ಲಿಂದ ನಮಗೆ ಒಂದು ಹೋಗ್ತಿರೋ ಮೊದಲು ಸ್ಟಾರ್ಟಿಂಗಲ್ಲಿ ನಾವು ಕಾಲೇಜಲ್ಲಿರುವಾಗ ನಾವು ಹೋಗಿದ್ವಿ. ಆ ಟೈಮಲ್ಲಿ ನಮಗೆ ಆವಾಗ ಕಾರ್ ಇರಲಿಲ್ಲ, ಬೈಕ್ ಇರಲಿಲ್ಲ. ಆ ಟೈಮಲ್ಲಿ ಹೋಗ್ತಿರುವಾಗ ನಮಗೆ ಸಿಕ್ತು ನೋಡಿ ಒಂದು ಬಸ್. ಆ ಟೈಮಲ್ಲಿ ಹೋಗ್ತಿರುವಾಗ ಬಸ್ಸಲ್ಲಿ ಅಲ್ಲಿಂದ ದ್ವಾರದಿಂದ ನಾವು ನಡ್ಕೊಂಡು ಹೋಗಿದ್ವಿ. ಸಾಧಾರಣ ಎಲ್ಲಿ ಕೂಡ್ಲು ಫಾಲ್ಸ್ವರೆಗೆ ಅಂದರೆ 20-25 ಕಿಲೋಮೀಟರ್ ನಾವು ನಡ್ಕೊಂಡೇ ಹೋಗಿದ್ವಿ ಆ ಟೈಮಲ್ಲಿ. ಬಟ್ ಅವಾಗದು ಕತೆ ಯಾರಿಗೆ ಹೇಳೋದು ಬಿಡಿ, ಅದು ಹೇಳಿ ಪ್ರಯೋಜನ ಇಲ್ಲ. ಆ ಟೈಮಲ್ಲಿ ರೋಡ್ ಕೂಡ ಇರಲಿಲ್ಲ, ಎಲ್ಲ ಕಿತ್ತೋಗಿರೋ ರಸ್ತೆಗಳು. ಈಗ ಪರವಾಗಿಲ್ಲ, ಡಾಮರ್ ರೋಡು, ಕಾಂಕ್ರೀಟ್ ರೋಡ್ ಎಲ್ಲ ಹಾಕಿಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿವರೆಗೆ ನಾವು ಬಂದು ಇಲ್ಲಿಂದ 12 ಕಿಲೋಮೀಟರ್ ಅಂತ ಇಲ್ಲಿ ಬೋರ್ಡ್ ಇದೆ. ಅದಾದಮೇಲೆ ನೆಕ್ಸ್ಟ್ ನೆಲ್ಲಿಕಟ್ಟೆಗೆ ಬಂದಮೇಲೆ ಇದು ಕೂಡ್ಲು ಫಾಲ್ಸಿಗೆ ಅಂತ ದಾರಿ ಬೋರ್ಡ್ ಕೂಡ ಹಾಕಿದ್ದಾರೆ. ಓಕೆ, ನಾವು ಇಲ್ಲಿಂದ ಲೆಫ್ಟಿಗೆ ಹೋಗಬೇಕಾಗುತ್ತೆ. ಅಲ್ಲಿಂದ ಹೋದ್ಮೇಲೆ ಒಂದು ಸ್ವಲ್ಪ ದೂರ ಹೋದ್ಮೇಲೆ ನಮಗೆ ಡಾಮರ್ ರೋಡ್ ಮುಗಿಯುತ್ತೆ. ಮತ್ತು ನೆಕ್ಸ್ಟ್ ಸ್ಟಾರ್ಟ್ ಆಗೋದೇ ಮಣ್ ರೋಡು. ಇಲ್ಲೇ ಹೋಗ್ತಾ ಇರುವಾಗ ಒಂದು ಐ ಥಿಂಕ್ ಇಲ್ಲಿಂದ ಒಂದು 3 ಕಿಲೋಮೀಟರ್ ಇರ್ಬೋದು ಅಂತ ಅನಿಸುತ್ತೆ. ಸೊ ಗಾಡಿ ಕಂಡೀಷನೆಲ್ಲ ಚೆನ್ನಾಗಿ ಇಟ್ಕೊಳ್ಳಿ, ನಿಧಾನ ಹೋಗಿ ಗಾಡಿ. ಇಲ್ಲಿ ಲೆಫ್ಟಿಗೆ ಹೋಗಬಾರ್ದು, ಲೆಫ್ಟಿಗೆ ಹೋದರೆ ಒಂದು ಟೆಂಪಲ್ಗೆ ನಾವು ರೈಟ್ ತೊಗೊಂಡು ಹೋಗಬೇಕಾಗತ್ತೆ. ಓಕೆ, ನಾವು ಇಲ್ಲಿಂದ ಒಂದು 3 ಕಿಲೋಮೀಟರ್ ಇದೆ. ಅಲ್ಲಿ ರೀಚ್ ಆದಮೇಲೆ ನಮಗೆ ಪಾರ್ಕಿಂಗ್ ಏರಿಯಾ ಸಿಗುತ್ತೆ ಹೊರಗಡೆ. ಪಾರ್ಕಿಂಗ್ ಏರಿಯಾ ತುಂಬ ಆಲ್ಮೋಸ್ಟ್ ಟೂರಿಸ್ಟ್ ಬರಲ್ಲ ಅಂತ ಅಂದ್ಕೊಂಡಿದ್ವಿ. ಮತ್ತು ನೋಡುವಾಗ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅಷ್ಟು ವೆಹಿಕಲ್ಸ್ ಇತ್ತು. ನಾವು ಸ್ಟಾರ್ಟಿಂಗಲ್ಲಿ ಹೋಗಿರೋದೇ ಇದೇ ಕಡಿಮೆ ವೆಹಿಕಲ್ಸ್ ಎಲ್ಲ. ನಾವು ರಿಟರ್ನ್ ಬರುವಾಗ ಫುಲ್ಲಾಗಿಬಿಟ್ಟಿದೆ. ಸೊ ಅಲ್ಲಿ ಟಿಕೆಟ್ ಎಲ್ಲ ಕೌಂಟ್ರೆಲ್ಲ ಇರುತ್ತೆ. ಅಲ್ಲಿ ಟಿಕೆಟ್ ಎಲ್ಲ ಮಾಡಿದ ಮೇಲೆ ಇಲ್ಲಿಂದ ನಮ್ಮದು ಜರ್ನಿ ಸ್ಟಾರ್ಟ್. ಟ್ರೆಕ್ಕಿಂಗ್ ತುಂಬ ಒಂದು 3 to 4 ಕಿಲೋಮೀಟರ್ ನಡ್ಕೊಂಡೇ ಹೋಗಬೇಕು. ಏಜ್ ಆದವರಿಗೆ ಇದು ತುಂಬ ಕಷ್ಟ. ಮೊಣಕಾಲು ನೋವಿರೋರಿಗೆ ಸಹ ಕಷ್ಟ, ಬೆನ್ನು ನೋವು ಇರೋರಿಗೆ ಸಹ ಕಷ್ಟ ಹತ್ತಲಿಕ್ಕೆ. ಸೊ ಯಂಗ್ ಏಜ್ ಅವರು, ಮಿಡ್ಲ್ ಏಜ್ ಅವರೆಲ್ಲ ಬರ್ಬೋದು, ಟ್ರೈ ಮಾಡ್ಬೋದು ಟ್ರೆಕ್ಕಿಂಗಿಗೆ. ಮತ್ತು ಅಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಸ್ಟಿಕ್ಕೆಲ್ಲ ಇಟ್ಕೊಳ್ಳಿ. ಮತ್ತು ಡೆಟಾಲ್ ಇದ್ದರೆ ಡೆಟಾಲ್ ಇಟ್ಕೊಳ್ಳಿ, ಸ್ವಲ್ಪ ಉಪ್ಪಿದ್ರೆ ಉಪ್ಪು ಇಟ್ಕೊಳ್ಳಿ. ಯಾಕಂದರೆ ಉಂಬುರು ಅಂತ ಹೇಳ್ತಾರೆ ಅಥವಾ ಲೀಚಸ್ ಅಂತ ಹೇಳ್ತಾರೆ, ಅದೆಲ್ಲ ಇರೋ ಚಾನ್ಸಸ್ ಇರುತ್ತೆ ಮಳೆಗಾಲದಲ್ಲಿ. ಓಕೆ, ಹಾಗೆಯೇ ನಾವು ಇಲ್ಲಿಂದ ಸ್ಟೆಪ್ಪಲ್ಲಿ ಹೋಗಬೇಕಾದ್ರೆ ಸೊ ಸ್ಟಿಕ್ ಇಟ್ಕೊಂಡು ಹೋದರೆ ಬೆಟರ್, ಸ್ವಲ್ಪ ನಮಗೂ ಸಹ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಾವು ಹೋಗಿರೋ ಟೈಮು ಬೇಸಿಗೆ ಕಾಲದಲ್ಲಿ. ಸೊ ಏನು ಲೀಚಸ್ ಏನೂ ಇರಲಿಲ್ಲ. ಬಟ್ ರೈನ್ ಬರೋ ಟೈಮಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ, ಓಕೆನಾ. ಮತ್ತು ಅದೇ ಸ್ವಲ್ಪ ಟ್ರೆಕ್ಕಿಂಗ್ ಮಾಡ್ತಾ ಸ್ವಲ್ಪ ಕಾಲೆಲ್ಲ ನೋವಾಗುತ್ತೆ ಲಾಸ್ಟ್ ಮೂಮೆಂಟಿಗೆ. ಇಲ್ಲೆಲ್ಲ ಬೇರೆಲ್ಲ ನೋಡಿ, ಬೇರೆಲ್ಲ ಇದೆ, ಅದು ತುಂಬ ಚೆನ್ನಾಗಿದೆ ಅಂದರೆ ನೋಡಲಿಕ್ಕೆ. ನಿಮಗೆ ತೋರಿಸ್ತೇನೆ ಬೇರೆಲ್ಲ ಎಲ್ಲಿ ಸಿಗುತ್ತೆ, ಅಥವಾ ದೊಡ್ಡ ದೊಡ್ಡ ಮರ ಎಲ್ಲ ಇದೆ ಮುಂದೆ ಹೋಗ್ತಿರುವಾಗ. ಆಲ್ಮೋಸ್ಟ್ ಆಗ್ಬೋದು ಮುಂದಿನ ಕಾಲದಲ್ಲಿ ನೋಡಿ, ಇದೇ ಬೇರು ಅಲ್ಲಲ್ಲಿ ಇದು ಸ್ವಲ್ಪ ಗ್ರಿಪ್ ಇರುತ್ತೆ. ಸ್ಟೆಪ್ಪಲ್ಲಿ ಹತ್ಕೊಂಡು ಹೋಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅವರು ಯಾಕೆ ಸ್ಟೆಪ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಈ ಥರ ಹೋಗಲಿಕ್ಕೆ ಒಂದು ಮಜಾ ಇರುತ್ತೆ ಓಲ್ಡ್ ಸ್ಟೈಲಲ್ಲಿ. ಇದು ಸ್ಟೆಪ್ಪಲ್ಲಿ ಎಲ್ಲ ಹೋಗೋದಂದರೆ ಅದು ಕಾಲು ಎತ್ತಿ ಇಡಬೇಕಾಗತ್ತಲ್ವಾ. ನೋಡಿ ತುಂಬ ಕಷ್ಟ ಆಗುತ್ತೆ. ಬಟ್ ಪರವಾಗಿಲ್ಲ, ಮಾಡಿದ್ದಾರೆ. ಬಟ್ ಆ ಕಾಲದಲ್ಲಿ ಅದು ಅಷ್ಟು 3 ಕಿಲೋಮೀಟರ್ ಪಾಪ ಮೇಸ್ತ್ರಿ ಅವರೆಲ್ಲ ಹೇಗೆ ಕಲ್ಲು ಹೊಯ್ಗೆ ಎಲ್ಲ ಎತ್ಕೊಂಡು ಹೋಗಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ಅವರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ಬೋದು. ನೋಡಿ ಬೇರೆಲ್ಲ ಯಾವ ರೀತಿ ಇದೆ, ತುಂಬ ಜಾಗ್ರತೆಯಿಂದ ಹೋಗಬೇಕಾಗುತ್ತೆ ಅಲ್ಲಿಗೆ. ಏತ ನಡತಾ ಬಂದಿಜ್ಜ ಯಾಲ್ಲ ಶಶಿ ಏತ ನಡತಾನಮ್ಮ ಸಾಕಾನ್ ಮಾರೆ ಬೇಕಾದ್ರೆ ಸೀಂಟಸ್ ನನಲ ಒಂಜಿ ಉಂಡು ತೂಕ ಕೂಡ್ಲು ಫಾಲ್ಸ್ ನಿಗಳೆ ಒಂಜಿ ತೋಜೋಡು ಬಂದು ಭಾರಿ ಒಂಜಿ ಆಸೆ ಹೋಯ್.
ಎಸ್ ಸ್ನೇಹಿತರೆ, ನಾವು ಫಾಲ್ಸ್ ಹತ್ರ ನಾವು ರೀಚ್ ಆಗಿದ್ದೇವೆ. ನೋಡಿ, ಫಾಲ್ಸಿನ ಹೊರ ಭಾಗದಲ್ಲಿ ಈ ಥರ ಎಲ್ಲ ಕಲ್ಲಿದ್ದು ಸ್ಟೋನ್ಸ್ ಎಲ್ಲ ಇರುತ್ತೆ. ಇದು ನದಿ, ಅಲ್ಲಿದ್ದು ನೀರೆಲ್ಲ ಇಲ್ಲಿ ಹರಿಸ್ಕೊಂಡು ಬರುತ್ತೆ. ಮಳೆಗಾಲದಲ್ಲಿ ಫುಲ್ ಇರ್ಬೋದು ಅಂತ ಅನಿಸುತ್ತೆ ನೀರು. ಸೊ ಕೇರ್ಫುಲ್ಲಾಗಿ ಹೋಗಬೇಕಾಗುತ್ತೆ. ನೋಡಿ, ಆ ದೂರದಲ್ಲಿ ಕಾಣಿಸಿದಲ್ಲ, ಅಲ್ಲಿಂದ ಮೇಲಿಂದ ನೀರು ಬೀಳುತ್ತೆ. ಓಕೆ, ಎಲ್ಲಿಂದ ಅಲ್ಲಿಗೆ ಆ ಸ್ಪಾಟಿಗೆ ಹೋಗಬೇಕಾದ್ರೆ ಸ್ವಲ್ಪ ಜಾಗ್ರತೆ ಇರಬೇಕು. ಸ್ವಲ್ಪ ಕಲ್ಲೆಲ್ಲ ದಾಟ್ಕೊಂಡು ಹೋಗಬೇಕಾಗುತ್ತೆ. ನೋಡಿ, ನಾನು ನಿಮಗೆ ಹೇಳಿದೆಲ್ಲ, ಮೀನೆಲ್ಲ ದೊಡ್ಡ ದೊಡ್ಡ ಮೀನಿದೆ ಅಂತ. ಸೊ ಬೇರೆ ಯಾವುದಲ್ಲ, ಇದೇ ಮೀನು. ತುಂಬ ಜಾಗ್ರತೆಯಾಗಿರಿ, ತುಂಬ ಕಚ್ಚೋ ಚಾನ್ಸಸ್ ಇಲ್ಲ. ಬಟ್ ಕೇರ್ಫುಲ್ ಆಗಿರಿ. ನೆಕ್ಸ್ಟ್ ಒಂದು 5 ವರ್ಷ ಬಿಟ್ಟರೆ ಎಷ್ಟು ದೊಡ್ಡದಾಗಿರುತ್ತೋ ಅಂತ ಗೊತ್ತಿಲ್ಲ. ಬಟ್ ನೀರಂತೂ ಸಿಕ್ಕಾಪಟ್ಟೆ ಕೋಲ್ಡಿದೆ. ನೀವು ಸೆಕೆ ಕಾಲದಲ್ಲಿ ಹೋಗಿ ಅಲ್ಲಿಗೆ ಬಿದ್ದರೆ ಅಯ್ಯಮ್ಮ ಅಂತ ಆಗುತ್ತೆ, ಅಷ್ಟು ಕೋಲ್ಡಿದೆ. ಬಟ್ ತುಂಬ ಎಂಜಾಯ್ಮೆಂಟ್ ಮಾಡ್ಬೋದು, ಗಮ್ಮತ್ತು ಮಾಡ್ಬೋದು, ಖುಷಿಯಾಗಿರ್ಬೋದು, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಟೆನ್ಷನ್ ಎಲ್ಲ ಫ್ರೀ ಆಗುತ್ತೆ. ಹೋದರೆ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ತುಂಬ ಜನ ಹೋಗಿ ಎಂಜಾಯ್ಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಟಾಟಾ, ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.